ಸಾಮಾಜಿಕ ನ್ಯಾಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ನಾನು ಪ್ರಶಾಂತ್ ನಾಥ್ ಅವರನ್ನ ಆ್ಯಡ್ ಮಾಡ್ತೀನಿ. ಮೊದಲ ಪಟ್ಟಿಯನ್ನೇ ಗಮನಿಸಿದ್ವಿ ನಾವು. ಖರ್ಗೆ ಅವರ ಮಗ, ಸಿದ್ದರಾಮಯ್ಯ ಅವರ ಮಗ, ಮುನಿಯಪ್ಪ ಬದಲಾಗಿ ಮುನಿಯಪ್ಪ ಅವರ ಮಗಳು. ಯಾವ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುತ್ತೆ ಈ ಈ ಈ ಮೊದಲ ಪಟ್ಟಿಯನ್ನು ಗಮನಿಸಿದರೆ? ಅಕ್ಷತ್ ನೋಡಿ, ಇದು ಕಾಂಗ್ರೆಸ್ನಲ್ಲಿ ಭಾಳಷ್ಟು ಸಲ ಚರ್ಚೆ ಆಗಿದೆ. ಈಗ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಮಕ್ಕಳಿಗೆ ಟಿಕೆಟ್ ಕೊಟ್ಟಂತ ಅವ್ರು ಹೇಳ್ತಾರೆ ನಮ್ಮ ಪಾರ್ಟಿನೇ ಹಂಗೆ ಬೆಳೆದು ಬಂದಿದ್ದೀರಿ. ನಿಮಗೆ ಅದೊಂದು ವಿಷಯ. ಕಾಂಗ್ರೆಸ್ಸಿಗೆ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ನೋಡಿ, ನೀವು ಇನ್ನೊಂದು ಗಮನಿಸಿ. ಸಾಮಾಜಿಕ ನ್ಯಾಯದ ಜೊತೆಗೆ ಸಾಮಾಜಿಕ ನ್ಯಾಯ ಯಾವುದೇ ಗೌರ್ಮೆಂಟ್ ಫಾರ್ಮ್ ಮಾಡಿರಿ, ಯಾವುದೇ ಗೌರ್ಮೆಂಟ್ ಫಾರ್ಮೇಷನ್ ಮಾಡಿ, ಯಾವುದೇ ಪೊಲಿಟಿಕಲ್ ಜಾತಿ ಬ್ಯಾಲೆನ್ಸ್ ಮಾಡೋದು ಸಾಮಾಜಿಕ ನ್ಯಾಯನ ಅಥವಾ ಅರ್ಹತೆ ಇದ್ದವರನ್ನು ತೆಗೆದುಕೊಳ್ಳೋದು ಸಾಮಾಜಿಕ ನ್ಯಾಯ? ಪ್ರಿಯಾಂಕ್ ಖರ್ಗೆ ತಂದೆಯ ಗರಡಿಯಿಂದ ಹೊರಗಡೆ ಬಂದಿದ್ದಾರೆ ಅವರು. ಪ್ರಿಯಾಂಕ್ ಖರ್ಗೆ ಅವರೇ ತಂದೆಯ ಕಾರಣದಿಂದ ಮಂತ್ರಿ ಆಗಬೇಕು ಅಂತಕ್ಕಂಥದ್ದಿಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ ಲಾಸ್ಟ್ ಟೈಮ್ ವೋಟ್ ಡಿಫ್ರೆನ್ಸ್ ಬಿಟ್ವೀನ್ BJP ಆ್ಯಂಡ್ ಕಾಂಗ್ರೆಸ್ ವಾಸ್ 7%. ಈಗ ಡಾಕ್ಟರ್ ಯತೀಂದ್ರರಿಗೆ ಯಾಕೆ ಮಂತ್ರಿ ಮಾಡ್ತಿದ್ದಾರೆ ಅಂದರೆ, ಸಿದ್ದರಾಮಯ್ಯನವ್ರನ್ನ ತೆಗಿತಾ ಇರುವಾಗ ಡಾಕ್ಟರ್ ಯತೀಂದ್ರರಿಗೆ ಮಂತ್ರಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಮಂತ್ರಿ ಮಾಡ್ತಿದ್ದಾರೆ. ಮುನಿಯಪ್ಪನವ್ರದ್ದು ನೀವು ಹೆಸರು ಹೇಳಿದ್ರಿ, ಲೆಫ್ಟ್ ಒಂದು ಹೆಸರು ಹೇಳಿ ನೋಡೋಣ. ಶಾಸಕರಾಗಿ ಆಯ್ಕೆ ಆದವರು ರೈಟೇ ಇದ್ದಾರೆ ಎಲ್ಲ ಕಡೆ. ಹುಬ್ಳಿಯಲ್ಲಿ ಪ್ರಸಾದ್ ಅಬ್ಬಯ್ಯರಿಂದ ಹಿಡಿದು ಎಲ್ಲ ಕಡೆ ರೈಟೇ ಇದ್ದಾರೆ. ನರೇಂದ್ರ ಸ್ವಾಮಿ, ಆನೇಕಲ್ ಶಿವಣ್ಣ, ಈಗ ಆನೇಕಲ್ದಲ್ಲಿ ಶಿವಣ್ಣ ಇದ್ದಾರೆ, ಮಳವಳ್ಳಿಯಲ್ಲಿ ನರೇಂದ್ರ ಸ್ವಾಮಿ ಇದ್ದಾರೆ, ಮಾದೇವಪ್ಪ ಇದ್ದಾರೆ. MLCಗಳನ್ನು ಮಾಡ್ಬೋದು. ರೂಪಾ ಶಶಿಧರ್ ಯಾಕೆ? ಅಲ್ಲ, ಕರೆಕ್ಟ್ ರೀ. ಇದೇನಾಗುತ್ತೆ, BJP ಪ್ರಯೋಗ ಮಾಡಲಿಕ್ಕೆ ಹೋಯಿತು. ಏನು, ಪ್ರಭಾಕರ್ ಕೋರೆ ಅವರನ್ನು ತೆಗೆದು ನಾವು ಈರಣ್ಣ ಕಡಾಡಿ ಅವರನ್ನು ಮಾಡಿಬಿಡ್ತೀವಿ ಅಂತ. ಪಾಲಿಟಿಕ್ಸಲ್ಲಿ ಹಂಗಾಗಲ್ಲ. ಪಾಲಿಟಿಕ್ಸ್ ಈಸ್ ಆಲ್ವೇಸ್ ಎ ಪ್ಲೇ ಆಫ್ ಪವರ್. ನೀವು ಆ ಧೈರ್ಯವನ್ನು ಮಾಡಬೇಕಾದ್ರೆ ನಾಯಕತ್ವ ಆ ಧೈರ್ಯವನ್ನು ಮಾಡಬೇಕಾಗತ್ತೆ. ದಿಸ್ ಇಸ್ ರಿಪ್ರೆಸೆಂಟೇಷನ್. ಇಲ್ಲ, ರೂಪಾ ಶಶಿಧರ್ ನಾವು ಅವಕಾಶವನ್ನು ಕೊಡಬೇಕು, ಎರಡನೇ ಬಾರಿ ಇದ್ದಾರೆ ಅಂತಕ್ಕಂಥದ್ದು. ದಲಿತ್ ಲೆಫ್ಟಿಗೆ ಬೇರೆ ದಾರಿ ಇಲ್ಲ, ರೈಟಿಗೆ ಕೊಟ್ಟಾಗ ಲೆಫ್ಟಿಗೆ ಕೊಡಬೇಕು ಅಂತಕ್ಕಂಥದ್ದು. ಮೂಲ ಕಾಂಗ್ರೆಸ್ ವರ್ಸಸ್ ಅದರ್ಸ್ ಉಂಟಾ ಅಂತ ನೀವು ಲೀಸ್ಟಲ್ಲಿ ನೋಡಬೇಕು. ಆ್ಯಕ್ಚುಲಿ ಸತೀಶ್ ಜಾರಕಿಹೊಳಿ ಬಿಟ್ಟರೆ, ಸಿದ್ದರಾಮಯ್ಯನವ್ರ ಜೊತೆ ಬಿಟ್ಟವ್ರು ಬಂದರೆ, ನೀವು ಒಂದು ಹೊರಗಿನಿಂದ ಬಂದವ್ರದ್ದು ಮೊದಲನೇ ಪಟ್ಟಿಯಲ್ಲಿ ಹೆಸರು ತೋರಿಸಿ. DK ಶಿವಕುಮಾರ್ ಅವರು ಯಾವತ್ತೂ ಮೂಲ ಕಾಂಗ್ರೆಸ್ ಅಂತಕ್ಕಂಥದ್ದನ್ನು ಹೇಳ್ತಾನೆ ಇರ್ತಾರೆ. ಈ ಪಟ್ಟಿಯಲ್ಲಿ ಅದೇ ಸಂತೋಷ್ ಲಾಡ್ ಹೊರಗಿನಿಂದ ಬಂದವರು ಅವಕಾಶ ಇಲ್ಲ, ಮಾದೇವಪ್ಪ ಹೊರಗಿನಿಂದ ಬಂದವರು ಅವಕಾಶ ಇಲ್ಲ. ಸತೀಶ್ ಜಾರಕಿಹೊಳಿ ತನ್ನ ಸ್ಟ್ಯಾಂಡಿಂಗಲ್ಲಿ ಕ್ಯಾಬಿನೆಟಿಗೆ ಬರ್ತಿದ್ದಾರೆ. ಬಿಟ್ಟರೆ ಇದೇ ಪಟ್ಟಿ ಫೈನಲ್ ಆದರೆ ಅದೇ ಕಾರಣಕ್ಕೆ ಬಂದಿರೋದು. ಕೃಷ್ಣ ಬೈರೇಗೌಡ ಅದೇ ಕಾರಣಕ್ಕೆ ಒಳಗಡೆ ಬಂದಿರತಕ್ಕ. ಇಲ್ಲ, ಆದರೆ ಕೃಷ್ಣ ಬೈರೇಗೌಡ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಿದ್ದರು. ತಂದೆ ಇರ್ಬೋದು, ಅವರು ಜನತಾದಳದಲ್ಲಿ ತಂದೆ ಇದ್ದರು. ಬಟ್ ಕೃಷ್ಣ ಬೈರೇಗೌಡರು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಬಂದವರು, ಆ ಒಂದು ಸರ್ಕಿಟಿಂದಲೇ ಬಂದವರು. ಸೊ ಇದನ್ನು ನಾವು ಟೀಕಿಸ್ಬೋದು, ಬಟ್ ಪೊಲಿಟಿಕಲ್ ಪಾರ್ಟಿ ಅದನ್ನು ಹೆಂಗೆ ಪರ್ಸೀವ್ ಮಾಡುತ್ತೆ ಅನ್ನೋದು ಮುಖ್ಯ. ಈಗ ಯಾವ ಪೊಲಿಟಿಕಲ್ ಪಾರ್ಟಿ ಇದೆ ನೀವು ಹೇಳದಂತೆ ಡೈನಾಸ್ಟಿಕ್ ರಾಜಕಾರಣ ಮಾಡದೇ ಇರೋದು ಕಾರಣ? ನಾನು ಅದನ್ನ ಆನಂದ್ ಕೇಳಬೇಕಾಗಿರೋದು, ಸಿದ್ದರಾಮಯ್ಯ ಅವರು ಜೀವನದುದ್ದಕ್ಕೂ ಪ್ರತಿಪಾದಿಸಿದಂಥ ಸಿದ್ಧಾಂತಕ್ಕೆ ವ್ಯತಿರಿಕ್ತ ಅಲ್ವಾ? ಮೊದಲ ಪಟ್ಟಿಯಲ್ಲಿ ಮಗನ ಹೆಸರನ್ನು ಸೇರಿಸೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ, ಅದರಲ್ಲಿ ಯಶಸ್ವಿ ಆಗ್ತಾರೆ. ಬೆಂಬಲಿಗರಿಲ್ಲ ಆ ಪಟ್ಟಿಯಲ್ಲಿ. ಇಲ್ಲ, ಸಿದ್ದರಾಮಯ್ಯನವರು ಈ ಸೈದ್ಧಾಂತಿಕವಾಗಿ ಪ್ರತಿಪಾದನೆ ಮಾಡಿದ ವಿಚಾರ ಅವ್ರ ಮಗನ MLC ಮಾಡಿದಾಗ ಹೋಗ್ಬಿಟ್ಟಿದೆ. ಹಾಗಾಗಿ ಅದನ್ನು ಮುಂದುವರೆದ ಭಾಗ ಅದು. MLCನ ಮಾಡಬೇಕು ಅಂಥೇಳಿ ಅವರು ಸಬ್ಜೆಕ್ಟ್ ಚರ್ಚೆ ಆದಾಗ ಅವರು ಆವಾಗಲೇ ನೇರವಾಗಿ ನಿರಾಕರಣೆ ಮಾಡ್ಬೋದು. ನನ್ನ ರಾಜಕಾರಣ ಅಂತ್ಯ ಆಗೋ ತನಕನೂ ಕೂಡ ಯಾವುದೇ ಕಾರಣಕ್ಕೂ ಮಗ ಬೇಡ ಅಂತ ಹೇಳ್ಬೋದಾಗಿತ್ತು ಅವರು. ಹಾಗಾಗಿಲ್ಲ, MLC ಮಾಡಿದ್ರು ಅವರು. MLC ಮಾಡಿದ ತಕ್ಷಣ ಸಚಿವ ಸಂಪುಟ ಪುನರಚನೆ ಆದರೆ ಮಗನನ್ನು ಮಂತ್ರಿ ಮಾಡಬೇಕು ಅನ್ನೋ ಕೂಗನ್ನು ಬೇರೆ ಕಡೆಯಿಂದ ವ್ಯಕ್ತವಾಯಿತು. ಅದ್ರ ಹಿಂದಿರ್ತಕ್ಕಂಥ ಶಕ್ತಿ ವ್ಯಕ್ತಿ ಸಹಜ ಚರ್ಚೆ ಕಾರಣ ಆಗಿದೆ. ಹಾಗಾಗಿ ಅವ್ರು MLC ಮಾಡಿದಾಗಲೇ ಆ ಸೈದ್ಧಾಂತಿಕ ನಿಲುವುಗಳು ಬದಲಾವಣೆ ಆಗಿ ಹೋಗ್ಬಿಟ್ಟಿದ್ದಾವೆ. ಈಗ ಅವರು ತಮ್ಮ ಪ್ರತಿನಿಧಿಯಾಗಿ ತಮ್ಮ ಮಗನನ್ನು ನೋಡ್ತಾ ಇದ್ದಾರೆ. ಅವರು ಸಂಪುಟದ ಒಳಗಡೆ ಇರ್ತಾರೆ. ಸಂಪುಟದ ಒಳಗಡೆ ಇದ್ದಾಗ ಸಹಜವಾಗಿ ಒಂದು ವಾಯ್ಸ್ ಇರುತ್ತೆ ಅವ್ರಿಗೆ, ಅಂದರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಇರುತ್ತೆ. ಮಂತ್ರಿಮಂಡಲದಲ್ಲಿ ಮೆಸೇಜ್ ಏನು ಕೊಡ್ತಾ ಇದೆ ಆನಂದ್? ಇದು ನೀವು ಯತೀಂದ್ರ ಅವರನ್ನು ತೆಗೆದುಕೊಳ್ತೀರಿ, ಸಂತೋಷ್ ಲಾಡ್ ಇಲ್ಲ, ಬಸವರಾಜ ರಾಯರೆಡ್ಡಿ ಅವ್ರ ಜೊತೆಗೆ ಗುರುತಿಸಿಕೊಂಡಂತ ಅವ್ರ ನೆರಳಿನಂತೆ ಅನುಸರಿಸಿದಂತ ಮಾದೇವಪ್ಪನೂ ಇಲ್ಲ. ಈ ಪಟ್ಟಿ ಗಮನಿಸಿದಾಗಲೂ ಸಾಮಾಜಿಕ ನ್ಯಾಯ ಪರಿಪೂರ್ಣವಾಗಿ ಆಗಿಲ್ಲ ಸರ್. ಉದಾಹರಣೆಗೆ ದಲಿತ ರೈಟು ಲೆಫ್ಟು ಅಷ್ಟೇ ನೋಡ್ತೀವಿ. ದಲಿತರಲ್ಲಿ ಭಾಳ ಜಾತಿಗಳಿದ್ದಾವೆ. ಬೋವಿ ನೋಡಬೇಕಾಗಿತ್ತು, ಲಂಬಾಣಿ ನೋಡಬೇಕಾಗಿತ್ತು, ಅವ್ರಿಗೆ ಅವಕಾಶಗಳೇ ಕೊಟ್ಟಿಲ್ಲ. ಕಳೆದ ಬಾರಿ ಲಂಬಾಣಿ ಕೊಟ್ಟೇ ಇಲ್ಲ, ಉಪಸಭಾಧ್ಯಕ್ಷರು ಮಾಡಿದ್ರು ಅಷ್ಟೇ. ಸೊ ಇನ್ನೊಂದು, ಲಿಂಗಾಯತರು ಅಂದ ತಕ್ಷಣ ಕೇವಲ ಫ್ರಂಟ್ಲೈನ್ ಇರ್ತಕ್ಕಂಥ ಹೈಕಮಾಂಡ್ಗೆ ಹತ್ತಿರ ಇರ್ತಕ್ಕಂಥ ಲಿಂಗಾಯತ ಲೀಡರ್ ಅಷ್ಟೇ ಅಲ್ಲ. ಇವತ್ತು ಈಶ್ವರ್ ಖಂಡ್ರೆ ಇಲ್ಲ ಇರ್ಬೋದು, ಅಲ್ಲಿ ಭಾಳಷ್ಟು ಲಿಂಗಾಯತ ಜಾತಿಗಳಿದೆ. ಪಂಚಮಸಾಲರು ಯಾರಿದ್ದಾರೆ? ದೊಡ್ಡ ಸಮುದಾಯ, ಅತಿ ಹೆಚ್ಚು ಜನಸಂಖ್ಯೆ ಅಂತೇಳಿ ಪ್ರತಿಪಾದನೆ ಮಾಡ್ಕೊಂಡಿರ್ತಕ್ಕಂಥ ಪಂಚಮ ಸಮುದಾಯದಿಂದ ಯಾರೂ ಇಲ್ಲ. ಹಾಗೆ ಲಿಂಗಾಯತಲ್ಲಿ ಬೇರೆ ಬೇರೆ ವರ್ಗಗಳಿದ್ದಾವೆ. ಅವರು ಇದೆಯಲ್ಲ ಅದಕ್ಕೆ
ಎಸ್ ಇದೆ ಅಲ್ಲ. ಈ ಸಾಮಾಜಿಕ time ನ್ಯಾಯ, ಶಿವಾನಂದ ಪಾಟೀಲ್ ಸಾಮಾಜಿಕ ಮತ್ತು ನ್ಯಾಯ ಲಕ್ಷ್ಮೀ ಅಂತಂದ್ರೆ ಹೆಬ್ಬಾಳ್ಕರ್ ಇದ್ರು. ಶಿವಾನಂದ ಪಾಟೀಲು ಸಂಪುಟದಲ್ಲಿ ಹೇಗಿದ್ರು, ಅವ್ರ ಪಾತ್ರ ಪ್ರಾತಿನಿಧ್ಯಗಳು ಬಹಳ ಪ್ರಮುಖ ಆಗಿತ್ತು. ಹಾಗಾಗಿ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಇದು ಚರ್ಚೆ ಅಷ್ಟೇ ಆಗ್ತಾ ಇದೆ. ನಿಜವಾಗಲೂ ಕೂಡ ಜಾರಿ ಕಳೆದ ಬಾರಿಯೂ ಆಗಿಲ್ಲ, ಈ ಬಾರಿ ಆಗೋ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇದೆ. ಯಾರಿಗೆ ವಯಸ್ಸಿದೆಯೋ ನನ್ನ ಪ್ರಶ್ನೆ ಇರೋದು, ಮೊದಲ ಪಟ್ಟಿಯಲ್ಲಿ ಮಗನನ್ನ ಇನ್ಕ್ಲೂಡ್ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೆ, ಉಳಿದವರು ಇರೋದಿಲ್ಲ, ಅವ್ರ ಬೆಂಬಲಿಗರು ಇದನ್ನು ಹೇಗೆ ನೋಡೋದಕ್ಕೆ ಸಾಧ್ಯ ಇದೆ? ಖಂಡಿತವಾಗ್ಲೂ ಕೂಡ ಚರ್ಚೆ ಸಬ್ಜೆಕ್ಟ್ ಇದು. ಯಾಕಂದರೆ ಅಹಿಂದ ವರ್ಗವನ್ನು ಪ್ರತಿನಿಧಿಸ್ತಾ ಇದ್ದಂಥ ಸಿದ್ದರಾಮಯ್ಯವರು ಹೇಳಿದ ತಕ್ಷಣ ಆ ವರ್ಗಕ್ಕೆ ಹೆಚ್ಚು ಆದ್ಯತೆಗಳು ಸಿಗಬೇಕಾಗಿತ್ತು. ಹಾಗಾದಾಗ ಒಂದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋಂಥದ್ದು. ಯಾಕಂದರೆ ಪ್ರಬಲ ವರ್ಗಕ್ಕೆ ಸೇರಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿರುವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಅಹಿಂದ ವರ್ಗಕ್ಕೆ ಆದ್ಯತೆ ಸಿಗಬೇಕಾಗಿತ್ತು. ಕಳೆದ ಸಂಪುಟದಲ್ಲಿ 17 ಮೆಂಬರ್ಸ್ ಇದ್ದರು ಅಹಿಂದ ವರ್ಗ ಸೇರಿರ್ತಕ್ಕಂಥವ್ರು. ಈ ಬಾರಿ ಎಷ್ಟು ಸಿಗತ್ತೆ ಅನ್ನೋದು ನೋಡಬೇಕಾಗತ್ತೆ. ಸೊ ಇಲ್ಲಾದಿದ್ದು ಕೇವಲ ಮಾತಿಗಷ್ಟೇ ಸೀಮಿತವಾದಂಥ ನಡೆ ಆಗತ್ತೆ ಹೊರತು ಸಾಮಾಜಿಕ ನ್ಯಾಯದ ಪ್ರತಿಪಾದನೆಗಳು ಫಾಲೋ ಆಗೋದೇ ಇಲ್ಲ. ಎಸ್, ನಾನು ಅವರನ್ನು ಇನ್ಕ್ಲೂಡ್ ಮಾಡ್ತೀನಿ ಇದಕ್ಕೆ. ಡಿಸ್ಟರ್ಬ್ ಆಗತ್ತಾ ಅಂತ ಇಡೀ ಸಿದ್ದು ಟೀಮ್, ಮಗ ಬರ್ತಾರೆ, ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಉಳಿದವರಿಗೆ ಅವಕಾಶ ಸಿಗೋದಿಲ್ಲ. ಸಿದ್ದರಾಮಯ್ಯ ಟ್ರೈ ಮಾಡಿರಬಹುದು, ಆಗಿಲ್ಲ. ಸೊ ಡಿಸ್ಟರ್ಬ್ ಆಗಲ್ಲ, ಇಡೀ ಟೀಮ್ ಡಿಸ್ಟರ್ಬ್ ಆಗಲ್ಲ. ಸೊ ಅದು ನೋಡಿ, ಈಗ ಸಿದ್ದರಾಮಯ್ಯ ಅವ್ರ ಟೀಮ್ ನಿನ್ನೆಯಿಂದಲೇ ಡಿಸ್ಟರ್ಬ್ ಆಗಿದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಿದೆ. ಈಗ ಪರಮೇಶ್ವರ್ ಸಿದ್ದರಾಮಯ್ಯ ಟೀಮ್ನಲ್ಲಿದ್ದರು, ಈಗ ಪರಮೇಶ್ವರ್ ಏನು ಸಿದ್ದರಾಮಯ್ಯನವ್ರ ಟೀಮ್ನಲ್ಲಿ ಇರಬೇಕಾದ ಕಾರಣಗಳಿಲ್ಲ. ನಿಮಗೆ ಉಳಿದ ನಾಯಕರ ಪಟ್ಟಿಯನ್ನು ನೋಡಿದಾಗ ಸಂತೋಷ್ ಲಾಡ್ ಕ್ಯಾಬಿನೆಟ್ನಲ್ಲಿಲ್ಲ, ಸಿದ್ದರಾಮಯ್ಯನವರು ಅತ್ಯಂತ ಪರಮಾಪ್ತ ಸಚಿವರಲ್ಲೊಬ್ಬರು. ಆ ಕಡೆ ಎಚ್ ಸಿ ಮಹದೇವಪ್ಪನವ್ರ ಕ್ಯಾಬಿನೆಟಲ್ಲಿ ಬರ್ತಾ ಇಲ್ಲ. ಪಿರಿಯಾಪಟ್ಟಣ ವೆಂಕಟೇಶ್ ಮುಂದೆ ಆಗ್ತಾರೋ ಇಲ್ವೋ, ಪುಟ್ಟರಂಗ ಶೆಟ್ಟಿ ಆಗ್ತಾರೋ ಇಲ್ವೋ, ಇವೆಲ್ಲವೂ ಕೂಡ. ಈಗ ಜಮೀರ್ ಅಹ್ಮದ್ ಖಾನ್ ಬಹಳ ದೊಡ್ಡ ಹೆಸರು, ಸಿದ್ದರಾಮಯ್ಯನವರು ಅತ್ಯಂತ ಪರಮಾಪ್ತರು. ಅವರು ಸಿದ್ದರಾಮಯ್ಯನವರು ಎಷ್ಟೇ ಪ್ರಯತ್ನ ಪಟ್ಟರು ಕ್ಯಾಬಿನೆಟಲ್ಲಿ ತೆಗೆದುಕೊಳ್ಳೋಕ್ಕೆ ಸಮಸ್ಯೆ ಇದೆ ಅನ್ನುವ ಮಟ್ಟಕ್ಕಿದೆ. ಬಟ್ ನನಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಜಮೀರ್ ಅಹ್ಮದ್ ಖಾನ್ ಕೊನೆಯ ಕ್ಷಣದವರೆಗೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಇದು ಆಡಿಯೋ ಸುಳ್ಳು, ನನ್ನನ್ನು ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಳಿ, ಆಡಿಯೋ ಸುಳ್ಳು, ನನ್ನನ್ನು ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಳಿ ಅಂತ. ನನಗನ್ಸುತ್ತೆ ಈಗ ನಾವು ಸಾಮಾಜಿಕ ನ್ಯಾಯ ಇದನ್ನೆಲ್ಲ ಫಸ್ಟ್ ಲೀಸ್ಟ್ ಅಷ್ಟೇ ಇಟ್ಕೊಂಡು ನೋಡಬಾರ್ದು. ಯು ಶುಡ್ ವೇಟ್ ಫಾರ್ ಸೆಕೆಂಡ್. ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇದ್ದಿದ್ದು ಫಸ್ಟ್ ಲಿಸ್ಟಲ್ಲೇ ತಮಗೆ ಬೇಕಾದವರನ್ನು ಕರೆಸೋದಕ್ಕೆ ಹಾಕೊಳ್ಳೋದಕ್ಕೆ ಸಾಧ್ಯ ಇದೆ. ಖರ್ಗೆ ಅವರು ಮಗನನ್ನು ಈಗ ನೀವು ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಟಿಕೆಟ್ ಕೊಡ್ತೀರಿ? ರೂಪ ಶಶಿದವರನ್ನು ಮಾಡ್ಕೊಳ್ಳೋ ಕಾಂಗ್ರೆಸ್ ಯಾರ್ಯಾರು ಟಿಕೆಟ್ ಕೊಡ್ತೀರಿ? ಎಸ್, ಮಕ್ಕಳಿಗೆ ಕೊಟ್ಟರು, ಮಕ್ಕಳಿಗೆ. ಆಮೇಲೆ ದೇ ಆರ್ ನಾಟ್ ಅಪಾಲಜೆಟಿಕ್ ಅಬೌಟ್ ಇಟ್. ಕರೆಕ್ಟ್. ಸಮಸ್ಯೆ ಅಂದರೆ ಕಾಂಗ್ರೆಸ್ನಲ್ಲಿ, ಬಿಜೆಪಿಯಲ್ಲೂ ಅದೇ ಇದೆ, JDS-ನಲ್ಲೂ ಅದೇ ಇದೆ. ಎಸ್ ಎಸ್, ಇದು ಇವತ್ತಿನ ಲೆಫ್ಟ್, ರೈಟ್ ಅಂಡ್ ಸೆಂಟರ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.